ಎಲ್ಲ ಅಂದುಕೊಂಡಂತೆ ಆದ್ರೆ ಅದ್ಧೂರಿ ಮದುವೆಗೆ ಶೀಘ್ರವೇ ಬ್ರೇಕ್ ಬೀಳುತ್ತೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿ ಮದುವೆ ಮಾಡೋರಿಗೆ ಕಾದಿದೆ ದೊಡ್ಡ ಹಬ್ಬ. ಒಂದು ವೇಳೆ 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿದ್ರೆ ಆಗ ಆ ವೆಚ್ಚದ 10% ಬಡ ಹೆಣ್ಣು ಮಕ್ಕಳ ಮದುವೆಗೆ ನೀವು ಕೊಡಬೇಕಾಗುತ್ತೆ. ಇಂಥದ್ದೊಂದು ಮಸೂದೆ ಈಗ ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಇದನ್ನ ಮಂಡಿಸಿರೋದು ಸಂಸದೆ ರಂಜಿತ್ ರಾಜನ್. ದುಬಾರೆ ಮದುವೆಗೆ ಕಡಿವಾಣ ಹಾಕೋ ಸಲುವಾಗಿ ಈ ಸಂಸದ ಈಗ ಸಂಸತ್ನಲ್ಲಿ ಖಾಸಗಿ ಮಸೂದೆಯನ್ನು ಮಂಡಿಸಿದ್ದಾರೆ. ಎಸ್, ಇದು ಅದ್ಧೂರಿ ಮದುವೆ ಯಾರು ಮಾಡ್ತಾರೆ ಅವರಿಗೆ ಅನ್ವಯಿಸುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ಅಂತ ಅನಿಸ್ತಾ ಇದೆ. ನೀವು ನೋಡ್ತಿದ್ದೀರಾ, ಸಂಸದೆ ಮಂಡಿಸ್ತಾ ಇರುವಂತಹ ಆ ಮಸೂದೆಯನ್ನ ಮದುವೆಗೆ 5 ಲಕ್ಷ ರೂಪಾಯಿ ಬೆಂಚ್ ಮಾರ್ಕ್, ಅಂದ್ರೆ ಅದೇ ಎಂಡ್. ಆ 5 ಲಕ್ಷ ರೂಪಾಯಿ ಒಳಗೆ ನೀವು ಬಿಲ್ ಅನ್ನ ತೋರಿಸಬೇಕು. ಆ 5 ಲಕ್ಷ ರೂಪಾಯಿ ಒಳಗೆ ಖರ್ಚು ಮಾಡಿದ್ರೆ ಮಾತ್ರ ಇವರ್ ಸೇಫ್. 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಮದುವೆ ಖರ್ಚನ್ನ ಮಾಡಿದ್ರೆ ಅದರ 10% ಬಡ ಹೆಣ್ಣು ಮಕ್ಕಳ ಮದುವೆಗೆ ನೀವು ದೇಣಿಗೆಯಾಗಿ ಕೊಡಬೇಕು ಅನ್ನುವಂಥ ಮಸೂದೆ ಬಂದರೆ ನೀವು ಕಂಪಲ್ಸರಿ ಇದನ್ನು ಕೊಡಲೇಬೇಕಾಗುತ್ತೆ. ಒಂದು ರೀತಿ ಯಾರು ಭಯಂಕರವಾಗಿ ದೊಡ್ಡ ಮಟ್ಟದಲ್ಲಿ ಮದುವೆ ಮಾಡ್ಕೋತಾರೋ, ಯದ್ವಾ ಖರ್ಚು ಮಾಡ್ತಾರೋ ಅವ್ರಿಗೆ ಇದು ಅನ್ವಯಿಸುತ್ತೆ ನೇರ. ಅಂದರೆ ಸಿಂಪಲ್ ಮದುವೆಗೆ ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಇದನ್ನು ತರಲಾಗಿದೆ. ಹೀಗಾಗಿ ಈ ಮಸೂದೆ ಇದೀಗ ಮಂಡನೆಯಾಗಿದೆ ಸಂಸತ್ನಲ್ಲಿ. ಇದು ಅನುಷ್ಠಾನಕ್ಕೆ ಬರುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂತೂ ಇಂತೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಪರಮಾಪ್ತೆ ಶಶಿಕಲಾ ನಟರಾಜನ್ ಇನ್ನು ಮುಂದಿನ 4 ವರ್ಷಗಳ ಕಾಲ ಸರಿಸುಮಾರು ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕು. ಇವರ ಜೊತೆಗೆ ಆಕೆಯ ಸಂಬಂಧಿಕರಾದ ಸುಧಾಕರನ್ ಹಾಗೂ ಇಳವರಸಿ ಕೂಡ ಇವತ್ತು ಜೈಲು ಪಾಲಾದರು. ಮಧ್ಯಾಹ್ನ 1:30ಕ್ಕೆ ವಿಶೇಷ ಕಾರಿನಲ್ಲಿ ಹೊರಟಿದ್ದ ಶಶಿಕಲಾ ಸಂಜೆ 5:15 ಪರಪ್ಪನ ಅಗ್ರಹಾರದ ಆವರಣವನ್ನ ತಲುಪಿದ್ರು. ಜಯಲಲಿತಾ ಬಳಸುತ್ತಿದ್ದ ಟೊಯೋಟಾ ಪ್ರಾಡೋ ಕಾರಿನಲ್ಲೇ ಶಶಿಕಲಾ ಕೂಡ ಜೈಲಿಗೆ ಬಂದ್ರು. ಶಶಿಕಲಾ ಮುಂದೆ ಕೂತಿದ್ರೆ ಇಳವರಸಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ರು. ತಮಿಳುನಾಡು ಪೊಲೀಸರು ಮೂವರನ್ನು ಬಿಗಿ ಭದ್ರತೆಯಲ್ಲಿ ಕರೆತಂದು ಪರಪ್ಪನಗ್ರಹಾರದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿ ವಾಪಸ್ ಆದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಚರಿತ್ರೆ ಬರೆಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಉಡಾವಣಾ ನೆಲೆಯಿಂದ ಒಂದೇ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾ ಉಡ್ಡಯನವನ್ನ ನಡೆಸ್ತಾ ಇದೆ. ಬಾಹ್ಯಾಕಾಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶವೊಂದು ಉಡಾವಣೆಯಲ್ಲಿ ಶತಕದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದೆ.